ಈ ದಿವಸ ಕರ್ನಾಟಕ ರಾಜ್ಯ ಸರ್ಕಾರ ಏನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಹಾಲಿ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದ ಸರ್ಕಾರ ಇಂದಿಗೆ ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಇಂದಿಗೆ 3 ವರ್ಷಗಳ ಕಾಲ ಆಗಿದೆ. ಇವರು ಕೂಡ ಗೃಹಲಕ್ಷ್ಮಿ ಹಣವನ್ನು 31ನೇ ಕಂತನ್ನು ಕೂಡ ಏನು ಮಹಿಳೆಯರಿಗೆ ಹಾಕಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯಡಿ ದುಡ್ಡನ್ನು ಹಾಕಿದ್ದಾರೆ. ಆ ಒಂದು ಪ್ರಯುಕ್ತ ಪ್ರತಿಯೊಂದು ಪಂಚಾಯತಿಲೂ ಕೂಡ ಇವತ್ತು ನಾವು ಒಂದೊಂದು ಗಿಡವನ್ನು ನೆಡುವುದರ ಮುಖಾಂತರ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಮಾಜಿ ಅಧ್ಯಕ್ಷರಾದ ಅಜಿಮುಲ್ಲಾ ಸಾಹೇಬರು ಬಂದವರೆ, ಮತ್ತು ಜಿಲ್ಲಾ ಗ್ಯಾರಂಟಿ ಸಮಿತಿ ಸದಸ್ಯರ ಜಯಣ್ಣವರಿದ್ದಾರೆ, ಮಾಜಿ ಸದಸ್ಯರ ಅಧ್ಯಕ್ಷರಾದ ಮುಸ್ತಾಫ್ ಅವರಿದ್ದಾರೆ, ಪಂಚಾಯತಿ ಸೆಕ್ರೆಟರಿಗಳಿದ್ದಾರೆ. ಹಾಗೆ ಚಿಕ್ಕಳ್ಳಿಯ ಗೃಹಲಕ್ಷ್ಮಿ ಯೋಜನೆ ಪಡಿಸ್ತಕ್ಕಂಥ ಅನೇಕ ಮಹಿಳೆಯರು ಬಂದು ಇವತ್ತು ಗಿಡವನ್ನು ನೆಟ್ಟಿದ್ದಾರೆ. ಹಾಗೆ ಪಂಚಾಯತಿ ಸಿಬ್ಬಂದಿ ಕೂಡ ಸುಮಾರು 8-10 ಗಿಡಗಳನ್ನು ನೆಡುವುದರ ಮುಖಾಂತರ ಈ ಒಂದು ಪಂಚಾಯತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮುನೇಗೌಡರು ಕೂಡ ಆಗಂತಿದ್ದಾರೆ. ಪಂಚಾಯತಿ ಎಲ್ಲ ವಾಟರ್ ಮ್ಯಾನ್ಗಳು ಇರ್ಬೋದು, ಮತ್ತು ಬಿಲ್ ಕಲೆಕ್ಟರ್ ಇರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಅವರ ಶ್ರಮದಿಂದ ಇವತ್ತು ಗಿಡಗಳನ್ನು ನೆಡ್ತಾ, ಸ್ಕೂಲ್ ಮುಂದೆಗಡೆ ಗಿಡಗಳನ್ನು ನೆಡ್ತಾ ಅಂತ ಕಾರ್ಯಕ್ರಮ ನಡೀತಾ ಇದೆ. ಖಂಡಿತ ಇದು ಒಂದು ಒಳ್ಳೆ ಬೆಳವಣಿಗೆ ಎಂದು ಕೂಡ ನಾನು ಅವರು ಭಾವಿಸಿದ್ದೀನಿ. ಈಗ ಈ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಪಡಿತಕ್ಕಂಥ ಮಹಿಳೆಯರು ಯಾರಾದರೂ 1-2 ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮಾತಾಡಿ, ಹತ್ರದಿಂದ ಮಾಡುವ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ಗೃಹಲಕ್ಷ್ಮಿಯಿಂದ 32 ಕಂತು ನಮಗೆ ಜಮಾ ಆಗಿದೆ, 1 ಕಂತು ಜಮಾ ಆಗಿದೆ. ತುಂಬಾ ಅನುಕೂಲ ಆಗ್ತಿದೆ. ತುಂಬಾ ಕಡುಬಡವರಿಗೆ ತುಂಬಾ ಸಹಾಯ ಆಗ್ತಾ ಇದೆ. ಅವ್ರಿಗೆ ಇಷ್ಟನ್ನು ಮಾತಾಡಲು ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಬಸ್ ಫ್ರೀ ಕೊಟ್ಟವ್ರೆ, ಅದೊಂದು ತುಂಬಾ ಖುಷಿ. ಕರೆಂಟು ಬಸ್ಸು ಫ್ರೀ ಕೊಟ್ಟವ್ರೆ, ಮತ್ತು ಗೃಹಲಕ್ಷ್ಮಿಯಿಂದ ತುಂಬಾ ಕಡುಬಡವರು ಜನರಿಗೆಲ್ಲ ತುಂಬಾ ಅನುಕೂಲ ಆಗ್ತಿದೆ. ಏನ್ ಬಂದಿದೆಯಲ್ವಾ ಗೃಹಲಕ್ಷ್ಮಿ ನಿಮ್ಗೆ? ಬಿಡುಗಡೆ ಆಗಿದೆ 2,000 ರೂಪಾಯಿ ಎಲ್ಲಾ ಮಹಿಳೆಯರಿಗೂ ಅದರಿಂದ ಲಾಭ ಆಗಿದೆ. ಅವ್ರ ಕಷ್ಟಕ್ಕೆ ಎಲ್ಲದಕ್ಕೂ ಇದಾಗಿದೆ. ಬಸ್ ಉಚಿತ ಬಸ್ ಕೊಟ್ಟಿದ್ದಾರೆ. ಆಮೇಲೆ ಕರೆಂಟ್ ಅದು ಉಚಿತವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಈ ತರ ಇದೇ ತರ ಮಹಿಳೆಯರಿಗೆ ಸೌಲಭ್ಯ ಒದಗಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮಾತಾಡ್ತೀರಾ? ಬೇರೆ ಮಾತಾಡ್ತೀರಮ್ಮ? ಆಯ್ತು, ಧನ್ಯವಾದಗಳು.